ಇನ್ನು ಕಳೆದ ಮಂಗಳವಾರ ಸುದ್ದಿಗೋಷ್ಠಿ ನಡೆಸಿದ ಗೀತಾ ಮಹದೇವ್ ಪ್ರಸಾದ್ ಬಿಎಸ್ವೈ ಸಾಂತ್ವನ ಹೇಳಲು ಬಂದಿದ್ದಾಗ ತಮ್ಮನ್ನ ಅವಿರೋಧವಾಗಿ ಆಯ್ಕೆಯಾಗುವಂತೆ ನೋಡಿಕೊಳ್ತೀನಿ ಅಂದಿದ್ರು. ಆದರೆ ಈಗ ದೋಖಾ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ಆದರೆ ಇದಕ್ಕೆ ಪ್ರತಿಕ್ರಿಯಿಸಿದ ಬಿಎಸ್ವೈ ಗೀತಾರಿಗೆ ಯಾವುದೇ ಮಾತು ನೀಡಿಲ್ಲ. ಇಂತಹ ಹೇಳಿಕೆಗಳು ಹೆಣ್ಣು ಮಗಳಿಗೆ ಶೋಭೆ ತರೋದಿಲ್ಲ ಅಂತ ಹೇಳಿದ್ರು. ಯಡಿಯೂರಪ್ಪನವರು ಮನೆಗೆ ಬಂದಿದ್ರು. ಅವರು ಶೋಭಾ ಅವರಿಬ್ರು ಬಂದು ಇಲ್ಲಮ್ಮ ತುಂಬ ಒಳ್ಳೆ ಮನುಷ್ಯ ಮಹದೇವ್ ಪ್ರಸಾದ್, ನಾನು ಈಗ ನೋಡ್ತಿಲ್ಲ ಅವ್ರನ್ನ, ಎಲ್ಲೋ ಒಂದು ಕಡೆ ಅವ್ರು ನಮ್ಮ ಸಂಬಂಧಿಕರು ಆಗಬೇಕು, ದೂರದ ಸಂಬಂಧಿಕರು ಆಗಬೇಕು, ನೀನೇನು ಯೋಚನೆ ಮಾಡಬೇಡ, ನೀನೇ ನಿಲ್ಲಬೇಕು, ನಾನು ಯುನಾನಿಮಸ್ ಆಗಿ ನೀನು ಎಲೆಕ್ಟ್ ಆಗೋದು ನೋಡ್ತೀನಿ ಅಂತೆಲ್ಲ ಮಾತು ಕೊಟ್ಮೇಲೆ ಈ ಥರ ಈ ಊರಿಗೆ ಬಂದು ಅವರು ಈಗ ಮಾಡೋದು, ಒಬ್ಬ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡವರು ಇನ್ನಕ್ಕೆ ಈಗ ಮಾಡೋದವರು, ನೀವು ಹೇಳಿ ಅವ್ರನ್ನ ನನ್ನ ತಂದೆ ಸ್ಥಾನದಲ್ಲೇ ನಿಲ್ಸಿದ್ದೀನಿ. ಅವ್ರನ್ನ ಈಗ ಮಾಡೋದು ಸರಿನಾ? ನಮ್ಮ ಜನರು ಬಿಡ್ತಾರೆ, ಇವರೇ 13ನೇ ತಾರೀಕು ಉತ್ತರ ಕೊಡ್ತಾರೆ. ನನ್ನ ಕಣ್ಣೀರು ಹಾಕ್ಸೋ ಅಷ್ಟು ಮಟ್ಟಿಗೆ ಈ ರಾಜಕೀಯ ಇಷ್ಟು ಕೀಳ್ಮಟ್ಟದ ಅನಿಸ್ಬಿಟ್ಟಿದೆ ನನಗೆ. ಯಾವತ್ತೂ ನೋಡಿ ಸಮರಕ್ಕೆ ಇಳಿದಾಗ ಸಮರಕ್ಕೆ ಸಂಬಂಧಪಟ್ಟದ್ದು ಮಾತಾಡಬೇಕೇ ವಿನಃ ವೈಯಕ್ತಿಕ ವಿಷಯಕ್ಕೆ ಹೋಗಬಾರ್ದು. ನಾನು ಎಲ್ಲಾದರೂ, ನೀವೆಲ್ಲ ನೋಡಿದ್ದೀರಿ, ಎಲ್ಲ ಕಡೆ ಬಂದಿದ್ದೀರಿ, ಯಾರ ಬಗ್ಗೆ ಏನಾದರೂ ಮಾತಾಡಿದ್ದೀನ, ಯಾರಾದರೂ ಒಬ್ಬರು ಹೆಸರು ಹೇಳಿದ್ದೀನ, ಅದು ಅವರ ಹಿನ್ನೆಲೆ ತೋರಿಸುತ್ತೆ, ನಮ್ಮ ಹಿನ್ನೆಲೆ ಏನು ಅಂತ ಅದನ್ನು ತೋರಿಸುತ್ತೆ. ರಾಜ್ಯದ ಪಕ್ಷದ ಅಧ್ಯಕ್ಷ ಇಂಥ ಬೇಜವಾಬ್ದಾರಿ ಹೇಳಿಕೆನ ನನ್ನ ಜೀವನದಲ್ಲಿ ಕೊಡೋದಿಲ್ಲ. ಮಹದೇವ್ ಪ್ರಸಾದ್ ಶ್ರೀಮತಿ ಅವ್ರ ಹೆಸರನ್ನು ನಾವೆಲ್ಲೂ ಹೇಳಿಲ್ಲ. ಅವರ ಸತ್ತಾಗ 2 ನಿಮಿಷ ಹೋಗಿ ಅನುಕಂಪ ತೋರಿಸಿ ಬಂದದ್ದೇ ಹೊರತು ಚುನಾವಣೆ ಬಗ್ಗೆ ಪ್ರಸ್ತಾಪ ಮಾಡೋ ಪ್ರಶ್ನೆ ಬರೋದಿಲ್ಲ. ನಮ್ಮ ಅಭ್ಯರ್ಥಿ 2 ಸಾರಿ ಚುನಾವಣೆ ನಿಂತು ಸೋತಿರೋರು ನಾವು ಗೆಲ್ಲಿಸಬೇಕು ಅಂತ ನಮ್ಮ ಛಲ ಇರುವಂಥದ್ದು. ಆದ್ದರಿಂದ ಅವರು ಅನಿರೀಕ್ಷಿತವಾಗಿ ಚುನಾವಣೆಗೆ ನಿಂತಿದ್ದಾರೆ. ಅದನ್ನು ಈ ರೀತಿ ಇಲ್ಲ ಸಲ್ಲದ ಸುಳ್ಳು ಆರೋಪ ಮಾಡುವಂಥದ್ದು ಒಬ್ಬ ಹೆಣ್ಣು ಮಗಳಿಗೆ ಶೋಭೆ ತರುವಂಥದ್ದಲ್ಲ, ಇದು ಸತ್ಯಕ್ಕೆ ದೂರವಾದಂಥದ್ದು. ಆ ಥರ ಯಾವುದೇ ಕೆಲಸ ನಾನು ಮಾಡಿಲ್ಲ, ಮಾಡಲ್ಲ. ಮತ್ತು ರಾಜ್ಯದ ಅಧ್ಯಕ್ಷನಾಗಿ ಒಬ್ಬ ಜವಾಬ್ದಾರಿ ಹೊಂದಿರುವಂಥವನು ನನ್ನ ಜವಾಬ್ದಾರಿ ಅರಿವಿದೆ. ಆ ಈ ರೀತಿ ಮಾತನಾಡುವಂಥದ್ದು ಅವ್ರಿಗೆ ಶೋಭೆ ತರುವಂಥದ್ದಲ್ಲ ಅಂತ ಹೇಳಕ್ಕೆ ನಾನು ಇಚ್ಛೆಪಡ್ತೀನಿ.